ಕೆಲವು ಗಿಡಗಳು 7-8 ಕೊನೆ ಹೊಡೆದಿರುವಂಥವುಗಳು ಸಹ ಉದಾಹರಣೆ ಇದೆ. ಇದನ್ನೇ ನೋಡಿ 3-5 ಕೊನೆ ಈಗಲೂ ಇದೆ. ಈಗಾಗಲೇ 3 ಕೊನೆಯನ್ನು ಕಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಅಡಿಕೆಯನ್ನು 500-550 ಒಂದು ಎಕರೆಗೆ ಸಸಿಗಳನ್ನು ನಾಟಿ ಮಾಡ್ಬೋದು. ಇದು ಒಂದು 15% ಜಾಸ್ತಿ ಆಗುತ್ತೆ. ನಾನು ಪ್ರಾಯೋಗಿಕವಾಗಿ ಕಂಡುಕೊಂಡಿರುವಂಥದ್ದು ಒಂದು 75-80 ಗಿಡಗಳನ್ನು ಹೆಚ್ಚುವರಿಯಾಗಿ ಹಾಕೋದು. ಬಟ್ ಇಳುವರಿ ಏನು ಕೊರತೆ ಆಗಿಲ್ಲ. ಅಡಿಕೆ ನಾಟಿ ಮಾಡೋದ್ರಲ್ಲಿ ನಾನೊಂದು ವಿಶೇಷವಾದಂಥ ವಿಧಾನವನ್ನು ಕಂಡುಕೊಂಡಿದ್ದೀನಿ. ಅಡಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಈಗ ನೋಡಿ, ನಾನು ಮಧ್ಯದಲ್ಲಿ ಒಂದು ಡ್ರಿಪ್ ಪೈಪನ್ನು ಎತ್ಕೊಂಡಿದ್ದೀನಿ 1/2 ಇಂಚು. ಆ ಕಡೆ ಈ ಪಕ್ಕದಲ್ಲಿ 2.5 ಅಡಿ ದೂರದಲ್ಲಿ, ಅಂದರೆ 2 ಅಡಿಕೆಗಳ ನಡುವೆ 5 ಅಡಿ ಸ್ಪೇಸಿಂಗಲ್ಲಿ ನಾನು ಗಿಡವನ್ನು ನಾಟಿ ಮಾಡಿದ್ದೀನಿ. ಅದೇ ಈ ಗಿಡ ಸಾಲಿನಿಂದ ಸಾಲಿಗೆ ಇಲ್ಲಿ 8 ಅಡಿ, ಪಕ್ಕದ ಸಾಲಿಗೆ ತಗೊಂಡ್ರು 8 ಅಡಿ. ಒಂದು ಅಡಿಕೆ ಗಿಡಕ್ಕೆ ನಾವು ಇದು ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಮಾತ್ರ 5 ಅಡಿ ಸಿಗುತ್ತೆ. ಇನ್ನು 3 ಕಡೆಗೆ, ಆ ಕಡೆ ಸಾಲಿಗೂ 8 ಅಡಿ, ಈ ಕಡೆಗೂ 8 ಅಡಿ, ಈ ಕಡೆ 3 ಕಡೆಗೂ ಸಹ ಒಂದು ಅಡಿಕೆ ಗಿಡಕ್ಕೆ 8 ಅಡಿ ಸಿಗುತ್ತೆ. ಒಂದು ಕಡೆಗೆ ಮಾತ್ರ 5 ಅಡಿ ಸಿಗುತ್ತೆ. ಇದು ತುಂಬ ಚೆನ್ನಾಗಿ ನನ್ನ ಫಸಲು ಬಂದಿದೆ. ಇದು ಪ್ರಾರಂಭದಲ್ಲಿ ಇರೋದು ತೋರಿಸ್ತಾ ಇದ್ದೀನಿ. ನಂತರದಲ್ಲಿ ಈ ವಿಡಿಯೋವನ್ನು ಮುಂದುವರಿಸಿದಾಗ ಗೊತ್ತಾಗುತ್ತೆ ಅಲ್ಲಿ ಸಂಪೂರ್ಣವಾಗಿ ಫಸಲು ಬಂದಿರೋವಂಥದ್ದು 4 ಅಡಿ ಫೇಸಿಂಗಲ್ಲಿ 8 ಅಡಿ ಫೇಸಿಂಗಲ್ಲಿ ಕೊಟ್ಟು ಬೆಳೆದಿರೋವಂಥದ್ದನ್ನು ತೋರಿಸ್ತೀನಿ. ನೀರು ಬಿದ್ದಂಥದ್ದು ತುಂಬ 2 ಗಿಡಕ್ಕಾಗುತ್ತೆ. ನಾವು ಗೊಬ್ಬರವನ್ನು ಹಾಕಿದರೆ 2 ಗಿಡಕ್ಕಾಗುತ್ತೆ. ಗುಂಡಿಯನ್ನು ತೆಗೆಸಿ ಇದನ್ನು ಟ್ರೆಂಚ್ ಮೂಲಕ ಹಾಕಿರೋದ್ರಿಂದ ಇಲ್ಲಿ ಕಳೆ ಕಡ್ಡಿ ಕಸವನ್ನು ಸಂಪೂರ್ಣವಾಗಿ ಇದಕ್ಕೆ ನಾನು ಮುಚ್ಚುತ್ತಾ ಇದ್ದೀನಿ ಹೊರತು ಇದನ್ನು ಸಂಪೂರ್ಣವಾಗಿ ಯಾವುದನ್ನು ಮುಚ್ಚಿಲ್ಲ. ಗುಂಡಿಯ ಕಳೆ ಕಸವನ್ನೇ ಆಗ್ತಾ ಮುಚ್ಚುತ್ತಾ ಬಂದಿದ್ವಿ. ಈಗಾಗಲೇ ಇದು 3 ವರ್ಷ 6 ತಿಂಗಳದ ಗಿಡ. ಇದು ತುಂಬ ಚೆನ್ನಾಗಿ ಎಲ್ಲೋ ಅಲ್ಲೊಂದು ಈಗ ಒಂಬಾಳೆನೂ ಸಹ ಬಂದಿದ್ದಾವೆ. ಬಿಸಿಲಿನ ರಕ್ಷಣೆಗೋಸ್ಕರ ಅವರು ಸುಣ್ಣವನ್ನು ಹಾಕ್ತಾರೆ. ನಾನು ಚೀಲಗಳಿದ್ದು ಏನು ಕುರಿ ಗೊಬ್ಬರವನ್ನು ತಂದಂಥ ಚೀಲಗಳು, ಅವುಗಳನ್ನ ನಾನು ಕಟ್ಸಿ ಅದಕ್ಕೆ ರಕ್ಷಣೆಯನ್ನು ಮಾಡಿದ್ದೀನಿ. ಕೆಲವರು ಏನು ಮಾಡ್ತಾ ಇದ್ದೀವಿ ಅಂದರೆ ಅಡಿಕೆ ಗಿಡವನ್ನು ಬೆಳೆಯೋದಕ್ಕೆ ಸಂಪೂರ್ಣವಾಗಿ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಆದರೆ ನಾವು ಸಂಪೂರ್ಣವಾಗಿ ಆ ರಾಸಾಯನಿಕ ಗೊಬ್ಬರಕ್ಕೆ ಅವಲಂಬಿತರಾಗಿಲ್ಲ. ನಾನು ಮಾಡಿರೋವಂಥ ವ್ಯವಸ್ಥೆ ಏನೆಂದರೆ ಗೊಬ್ಬರ ನೀರಿನ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಈಗ ಟ್ರೆಂಚ್ ಇರೋದ್ರಿಂದ ಅದರೊಳಗೆ ಕಡ್ಡಿ ಕಸವನ್ನು, ಬಾಳೆದಾಗಿರ್ಬೋದು, ಎಲ್ಲವೂ ಇಲ್ಲಿ ಕಳೆ ಕಿತ್ತದ್ದಾಗಿರ್ಬೋದು, ನನ್ನ ದಾಳಿಂಬೆ ಗಿಡ ಇದ್ದು ಆ ದಾಳಿಂಬೆ ಕಟ್ ಮಾಡಿದ ವೇಸ್ಟನ್ನು ಸಹ ತಮ್ಮಂದು ಈ ಗುಂಡಿ ಒಳಗೆ ತುಂಬಿಸ್ತಾ ಇದ್ದೆ. ಮತ್ತು ನೀರಿನ ನಿರ್ವಹಣೆ, ಇದು ಮೇಲ್ಭಾಗದಲ್ಲಿ ಇರೋಂಥ ಮಲ್ಚಿಂಗ್ ರೀತಿಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಒಳಭಾಗದಲ್ಲಿ ತುಂಬ ತೇವಾಂಶವನ್ನು ಟ್ರೆಂಚ್ ಉದ್ದಕ್ಕೂ ಇರೋದ್ರಿಂದ ಎಲ್ಲ ಬೇರುಗಳಿಗೂ ನೀರು ಸಮಾನವಾಗಿ ದೊರಕುತ್ತೆ. ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ 15 ದಿವಸ ತಿಂಗಳು ಅದರ ಶಕ್ತಿ ಇರುತ್ತೆ. ಇದಾಗಲ್ಲ, ನಿರಂತರವಾಗಿ ಇನ್ನೂ ಮುಂದುವರೆದು ನಾನು ಏನು ಮಾಡಿದ್ದೀನಿ ಅಂತಂದರೆ, ನಾನು ಮನೆ ಕಟ್ಟೋದಕ್ಕೆ ಬೇಕಾದಂತಹ ಮರಗಳನ್ನು ಕೊಯ್ಲು ಮಾಡಿದೆ. ಅದು ತೇಗದ ಮರ ಆಗಿರೋ, ಬೇವಿನ ಮರ, ಅದನ್ನು ಕೊಯ್ಲು ಮಾಡಿದಂತಹ ಆ ರೀಪರ್ ಪೀಸ್ಗಳನ್ನು ತಗೊಂಬಂದು ನಾನು ಈ ಟ್ರೆಂಚ್ಗಳಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಅದು ಈ ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ನಿಧಾನಕ್ಕೆ ನಿರಂತರವಾಗಿ ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಕೊಡ್ತಾ ಹೋಗುತ್ತೆ. ಈ ಗಿಡಗಳು ತಗೊಳ್ತಾ ಹೋಗ್ತವೆ. ಈ ಒಂದು ಅಡಿಕೆ ಗಿಡಗಳನ್ನು ನಾಟಿ ಮಾಡಿ ನಮಗೀಗ 6 ವರ್ಷ ಆಗ್ತಾ ಇದೆ. ಕೊರೋನಾ ಬಂತಲ್ಲ, ಆ ಕೊರೋನಾದಲ್ಲಿ ಸುಮ್ಮನೆ ಮನೆ ಹತ್ರ ಕುಳಿತುಕೊಳ್ಳೋದೇನು ಅಂತೇಳಿ ನಮ್ಮ ಸುತ್ತಮುತ್ತ ಇರೋವಂಥ ಲೇಬರ್ ಸಿಗೋರು, ಅವರು ಒಂದು JCPನೂ ಇತ್ತು. ಆ ದಿನಗಳನ್ನು ನಾನು ಸದ್ಬಳಕೆಯನ್ನು ಮಾಡ್ಕೊಂಡು ಈ ಅಡಿಕೆಗಳನ್ನು 1200 ಅಡಿಕೆಗಳನ್ನು ನಾನು ನೆಟ್ಟೆ. ಹೋದ ವರ್ಷದಿಂದ ಇದನ್ನು ಪ್ರಾರಂಭ ಆಯಿತು. ಇಳುವರಿ 7-8 ಕೊನೆವರೆಗೂ ಸಹ ಬಂದವು. ಒಂದಷ್ಟು ಕೆಲವು ಗಿಡಗಳು, ಎಲ್ಲ ಗಿಡಗಳು ಅಲ್ಲ, ಕೆಲವು ಗಿಡಗಳು 7-8 ಕೊನೆ ಹೊಡೆದಿರೋವಂಥವುಗಳು ಸಹ ಉದಾಹರಣೆ ಇದೆ. ಈಗ ಇದನ್ನೇ ನೋಡಿ, 3-5 ಕೊನೆ ಈಗಲೂ ಇದೆ. ಈಗಾಗಲೇ 3 ಕೊನೆಯನ್ನು ಕಟ್ ಮಾಡಿದ್ದಾರೆ. ಈಗಾಗಲೇ ಇದು ಜನವರಿ ತಿಂಗಳಾಗಿರೋದ್ರಿಂದ, ಅಕ್ಟೋಬರ್ ತಿಂಗಳಿಂದಲೇ ಕೊಯ್ಲು ಮಾಡೋದ್ರಿಂದ ಈಗಾಗಲೇ 3 ಕೊನೆಗಳನ್ನು ಕೊಯ್ಲು ಮಾಡಿದ್ದಾರೆ. ಇನ್ನೂ 4-5 ಕೊನೆಗಳು ಇರೋವಂಥದ್ದನ್ನು ನೋಡಿದಾಗ ಅಡಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಬಹಳ ಮುಖ್ಯವಾಗಿರೋವಂಥದ್ದು ನಾನು ಕಂಡಿರೋವಂಥ ಸತ್ಯ ಏನು ಅಂತಂದರೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ. ಗೊಬ್ಬರ ಯಾವ್ಯಾವುದೋ ತಂದು ಒಂದಷ್ಟು ಫರ್ಟಿಲೈಸರ್ಸ್ ಹಾಕೋದ್ರ ಬದಲಾಗಿ ನಾವು ಇರೋವಂತಹ ಕಳೆಯನ್ನು ಕೊಳೆಸಿ ಅದರ ಪೋಷಕಾಂಶಗಳು ಗಿಡಕ್ಕೆ ಸಿಗೋಂತೆ ಮಾಡೋವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ನಮ್ಮ ಖರ್ಚು ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಆದಾಯ ಒಂದು ಕಡೆ ಆದರೆ ಆದಾಯಕ್ಕೆ ಪಡೆಯೋದಕ್ಕೆ ಹೆಚ್ಚು ಖರ್ಚನ್ನು ಮಾಡಿದರೆ ಅದು ತುಂಬ ಕಷ್ಟ ಆಗುತ್ತೆ. ಖರ್ಚು ಕಡಿಮೆ ಮಾಡಿಕೊಂಡು ಎಷ್ಟು ಆದಾಯವನ್ನು ಪಡಿತೀವಿ ಅನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಕಳೆಯನ್ನು ತುಂಬ ಚೆನ್ನಾಗಿ ಅದನ್ನು ಕಳೆಯ ರೀತಿಯಲ್ಲಿ, ಅಂದರೆ ನಮಗೆ ಅದು ಬಹಳಷ್ಟು ಉಪಯೋಗ ಆಗೋ ರೀತಿಯಲ್ಲಿ ಕಳೆಯನ್ನು ನಿರ್ವಹಣೆ ಮಾಡ್ತಾ ಇದ್ವಿ. ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಆ ಸಸಿಗಳನ್ನು ನಾಟಿ ಮಾಡ್ತಾ ಇದ್ದೀವಿ. ಹೆಚ್ಚು ಪ್ರಮಾಣದಲ್ಲಿ ಆದಾಯನೂ ಸಹ ಪ್ರಸ್ತುತ ಸಂದರ್ಭದಲ್ಲಿ ಬರ್ತಾ ಇದೆ. ಸಾಮಾನ್ಯವಾಗಿ ಮೊದಲೆಲ್ಲ 2 ಅಡಿ ಕೊಟ್ಟು ಫೇಲ್ಯೂರ್ ಆಗಿದ್ದಾರೆ. ನಾನು ಸ್ವಲ್ಪ ದೂರ ಕೊಟ್ಟು ಸ್ಪೇಸಿಂಗ್ ಕೊಟ್ಟು ಮಧ್ಯೆ ಡ್ರಿಪ್ ಪೈಪನ್ನು ಎತ್ತಿದ್ವಿ. ಅಷ್ಟು ಭಾಗ ಮಾತ್ರ ಉಳುಮೆ ಮಾಡೋದಕ್ಕಾಗಲ್ಲ. ನಾವು ಉಳುಮೆನೇ ಮಾಡೋದಿಲ್ಲ ಈ ಭಾಗವನ್ನು.
ಸಂಪೂರ್ಣವಾಗಿ ಚೈನ್ ಸ್ಲ್ಯಾಶರ್ ತಂದಿದ್ವಿ. ಮೊದಲು ರೋಟೋವೇಟರ್ ಹೊಡಿತಾ ಇದ್ವಿ, ಈಗ ಏನು ಚೈನಲ್ಲಿ ಸ್ಲ್ಯಾಶ್ ಮಾಡೋ ಅಂಥದ್ದು ಏನು ಬಂದಿದೆಯೋ ಆ ಚೈನ್ ಸ್ಲ್ಯಾಶರ್ ತಂದ ಮೇಲೆ ನಾವು ಉಳುಮೆನೇ ಮಾಡೋದಿಲ್ಲ. ನಮಗೆ ಕಳೆಯನ್ನು ಕೊಚ್ಚೋ ಅಂಥದ್ದು, ಓಡಾಡೋದಕ್ಕೆ ಜಾಗ ಆಗಬೇಕು. ಏನು ಫಸಲು ಬಂದಾಗ ಕೊಯ್ಲು ಮಾಡಿಕೊಳ್ಳೋದಕ್ಕೆ ಹುಳ ಒಪ್ಪಟಿಗಳ ಹೆದರಿಕೆಗೋಸ್ಕರ ಅದನ್ನು ಸ್ಲ್ಯಾಶರಲ್ಲಿ ಆ ಒಂದು ಕಳೆಯನ್ನು ತೆಗೆದುಬಿಟ್ಟು ಉಳುಮೆಯನ್ನು ಅಷ್ಟನ್ನು ಮಾತ್ರ ನಾವು ಯಾವುದೇ ಉಳುಮೆ ಮಾಡಿಲ್ಲ. ನಂದು ದೊಡ್ಡ ಅಡಿಕೆ ಗಿಡನೂ ಇದೆ, 22-23 ವರ್ಷದ ಅಡಿಕೆ ಗಿಡನೂ ಇದೆ. ಅದು ಎಂದೂ ಸಹ ನೇಗಿಲು ಹೆಂಗಿದೆ ಅಂತೇಳಿ ಆ ಭೂಮಿಗೆ ಗೊತ್ತಿಲ್ಲ. ಒಂದು 330 ಗಿಡ ಇರೋವಂಥದ್ದು ಅದು ಮೊದಲನೇದು. ಈಗ ಒಂದು 2000 ಗಿಡ ಮಾಡಿದ್ದೀವಿ. ಇದರಲ್ಲಿ ಏನು ಆ ಕೊರೋನಾ ಕಾಲದಲ್ಲಿ ಮಾಡಿದಂಥದ್ದು ಈಗ ತುಂಬ ಚೆನ್ನಾಗಿ ಇಳುವರಿ ಕೊಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಸಣ್ಣ ಸಣ್ಣ ಸ್ಪ್ರಿಂಕ್ಲರ್ಗಳನ್ನ ಹಾಕಿದ್ದೀವಿ. ಈ ಸ್ಪ್ರಿಂಕ್ಲರ್ ನೀರು ಒಂದೇ ಗಿಡಕ್ಕಾದರೆ ತುಂಬ ವೇಸ್ಟ್ ಆಗುತ್ತೆ, ಹೆಚ್ಚು ಅಪವ್ಯಯ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ನನಗೆ 2 ಗಿಡಗಳು ಮಧ್ಯೆ ಇರೋದ್ರಿಂದ 2 ಗಿಡಗಳು ನೆನೆಯೋದ್ರಿಂದ ನೀರನ್ನು ಮಿತ ಪ್ರಮಾಣದಲ್ಲಿ ನೀಡಿದರೂ ಅದು ಸದ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ನಾವೇನು ಕುರಿ ಗೊಬ್ಬರ ಆಗಿರ್ಬೋದು, ಯಾವ್ದಾದ್ರು ಗೊಬ್ಬರವನ್ನು ಹಾಕ್ತಂಥ ಸಂದರ್ಭದಲ್ಲಿ ಅದು ನೆನೆಯಿದ್ರೆ ಸಂಪೂರ್ಣವಾಗಿ ಅದೇ ಒಂದು ಡ್ರಿಪ್ ಪೈಪ್ ಹಾಕಿದರೆ ಎಲ್ಲೋ ಒಂದು ಮೂಲೆಗೆ ಹೋಗುತ್ತೆ, ಅದನ್ನು ಭೂಮಿ ಒಳಕ್ಕೆ ಸೇರಿಸ್ಬೇಕಾಗತ್ತೆ. ಆದರೆ ನಾವು ಸ್ಪ್ರಿಂಕ್ಲರ್ ಸಣ್ಣವನ್ನು ಬಳಸಿರೋದ್ರಿಂದ ಈ ಗೊಬ್ಬರ ನೆನೆಯೋದ್ರ ಮೂಲಕ ಆ ಪೋಷಕಾಂಶಗಳು ಭೂಮಿಗೆ ಇಳ್ಕೊಳ್ಳುತ್ತೆ, ಆ ಬೇರುಗಳು ಪಡೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಸ್ಪೇಸಿಂಗ್ ಕೊಟ್ಟು ಮಾಡೋದ್ರಿಂದ ಸಾಮಾನ್ಯವಾಗಿ ನಾವು ಅಡಿಕೆಯನ್ನು 500-550 ಒಂದು ಎಕರೆಗೆ ಸಸಿಗಳನ್ನು ನಾಟಿ ಮಾಡ್ಬೋದು. ಇದು ಒಂದು 15% ಜಾಸ್ತಿ ಆಗುತ್ತೆ. ನಾನು ಪ್ರಾಯೋಗಿಕವಾಗಿ ಕಂಡುಕೊಂಡಿರೋವಂಥದ್ದು ಒಂದು 75-80 ಗಿಡಗಳನ್ನು ಹೆಚ್ಚುವರಿಯಾಗಿ ಹಾಕೋದು. ಬಟ್ ಇಳುವರಿ ಏನು ಕೊರತೆ ಆಗಿಲ್ಲ. ನಾನು ನೋಡಿದಂಥ ಸಂದರ್ಭದಲ್ಲಿ ನೋಡಿ 4 ಗೊನೆವರೆಗೂ ಪ್ರಾರಂಭದಲ್ಲೇ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಿಸಿಲಿನ ಏನು ಕೊರತೆನೂ ಕಂಡು ಬಂದಿಲ್ಲ. ನಾನು ನೋಡಿದಂಗೆ ತುಂಬ ಚೆನ್ನಾಗಿ ಹೆಲ್ತಿಯಾಗಿದ್ದಾವೆ ಗಿಡಗಳು. ಫಸಲನ್ನು ಬಿಡ್ತಾ ಇರೋದ್ರಿಂದ ಈ ಸ್ಪೇಸಿಂಗ್ ಕೊಟ್ಟು ಬೆಳಿಬೋದು. ಈ ಗಿಡಗಳಿಗೆ 4 ಅಡಿ ಸ್ಪೇಸಿಂಗ್ ಕೊಟ್ಟಾಗ ನಮ್ಮಲ್ಲೆಲ್ಲ ಒಂದು ಭಾವನೆ ಅದಕ್ಕೆ ಗಾಳಿ ಬೆಳಕು ಸರಿಯಾಗಿ ಸಿಗಲ್ವೇನೋ ಅಂತೇಳಿ. ಆದರೆ ಈ ಗಿಡವನ್ನು ನಾವೇ ನೋಡಿ ಈ ಗಿಡವನ್ನು ಗಮನಿಸಿದಾಗ ನೋಡಿ, ಸಾಲಿನ ಸಾಲಿಗೆ 8 ಅಡಿ ಇತ್ತು, ಇಲ್ಲೂ ಈ ಗಿಡಕ್ಕೆ 8 ಅಡಿ ಸಿಕ್ತು. ಇನ್ನೊಂದು ಗಿಡಕ್ಕೂ ನಾನು 8 ಅಡಿ ಕೊಟ್ಟಿದ್ದೀನಿ, ಇನ್ನೊಂದು ಸಾಲಿಗೂ 8 ಅಡಿ ಕೊಟ್ಟಿದ್ದೀನಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿನ ತೊಂದರೆ ಆಗೋದಿಲ್ಲ. ಒಂದು ಕಡೆ ಮಾತ್ರ 4 ಅಡಿ ಇರೋದ್ರಿಂದ ಇನ್ನು ಸುತ್ತಲೂ ಅದಕ್ಕೆ ಗಾಳಿ ಬೆಳಕು ಹೇರಳವಾಗಿ ಬೀಳೋದ್ರಿಂದ ಅಂತಹ ಕೊರತೆ ನಮ್ಗೆ ಎಂದೂ ಸಹ ಕಂಡು ಬಂದಿಲ್ಲ. ಇಳುವರಿಯಲ್ಲೂ ಸಹ ಕೊರತೆ ಇಲ್ಲ. ಅಂತರ ಬೆಳೆಗಳಾಗಿ ಕೋಕೋ ಆಗ್ಬೋದು, ಜಾಯಿಕಾಯಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಈ ಒಂದು ಅಂತರ ಬೆಳೆಯನ್ನು ಬೆಳೆಯೋದಕ್ಕೂ ಸಾಧ್ಯತೆ ಇದೆ. ಹೇಗೆ ಅಂದರೆ ಪ್ರತಿ ಗಿಡದ ಮಧ್ಯದಲ್ಲೇ ಹಾಕೋದ್ರಿಂದ ಈ ಹಾಕೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಇದು ಸಾಲು ಬಿಟ್ಟು ಸಾಲಿಗೆ ಅಂತರ ಬೆಳೆಯಾಗಿ ಬೇರೆ ಒಂದು ಗಿಡಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಎಲ್ಲ ಕಡೆಗೂ ಸಮಾನವಾಗಿ ಹಂಚಿಕೊಳ್ಳೋದಕ್ಕೆ, ಹೀರ್ಕೊಳ್ಳೋದಕ್ಕೆ ಭೂಮಿ ಸಡಿಲವಾಗಿರೋದ್ರಿಂದ ತುಂಬ ಸಹಾಯಕ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಒಂದೇ ಡ್ರಿಪ್ಪರ್ ಹಾಕ್ಬಿಟ್ಟು ಒಂದೊಂದು ಗಿಡಕ್ಕೆ 2 ಕಡೆ ನೀರು ಹೋಗಿ ಮಾಡಿಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ದಿನವೆಲ್ಲ ನೀರನ್ನು ಬಿಡ್ತೀವಿ. ಆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಆ ನೀರು ನಮಗೆ ಬೇಕಾಗಿರೋದು ಅಡಿಕೆ ಗಿಡಕ್ಕೆ 1.5-2 ಅಡಿ ಒಳಗೆ ಇರೋವಂಥದ್ದು ಬೇರು. ಅದಕ್ಕಿಂತ ಹೆಚ್ಚಿನ ತಳಭಾಗ ನೆನೀತಾ ಇದೆ ಅಂದರೆ ನಮ್ಮಲ್ಲಿರುವಂಥ ಪೋಷಕಾಂಶಗಳನ್ನು ನೀರು ಒತ್ತು ಕೆಳಭಾಗಕ್ಕೆ ಹೋಗುತ್ತೆ. ನಮಗೆ ಈ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಹಾಗಾಗಿ ನೀರಿನ ನಿರ್ವಹಣೆಯನ್ನು ತುಂಬ ಮಾಡಬೇಕು. ಇವತ್ತು ಬಿಟ್ಟಿದ್ದೀನಿ, ನಾವು ಇವತ್ತು 3 ಗಂಟೆ, ಸಂಜೆ ರಾತ್ರಿ 4 ಗಂಟೆ, ಇನ್ನೊಂದು ದಿವಸ 3 ಗಂಟೆ, ಹಿಂಗೆ 2 ದಿವಸ ನಾವು ಒಂದೇ ಕಡೆಗೆ ನೀರು ಬಿಡ್ತೀವಿ ಅಂತ ಆ ರೀತಿ ನೀರು ಬಿಡಬಾರ್ದು. ಒಂದು ದಿನ ನಾವು 3 ಗಂಟೆ ಟೈಮ್ ಅಥವಾ 4 ಗಂಟೆ ಟೈಮ್ ನೀರು ಹೋತು ಅಂದರೆ ಅದೇ ಜಾಸ್ತಿ ಆಗುತ್ತೆ, ಅನಿವಾರ್ಯ. ಆ ಮಧ್ಯೆ ಬಂದು ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ. ಒಂದು ಅವಧಿಯಲ್ಲಿ ಈ ನೀರನ್ನು ಬಿಟ್ಟು ಪ್ರತಿದಿನ ನಾವು ಅದನ್ನು ಬದಲಾವಣೆಯನ್ನು ಮಾಡ್ತಾ ಹೋಗಬೇಕು. ಬೇರೆ ಕಡೆಗೆ ಬಿಟ್ಟು 3 ದಿವಸ, 4 ದಿವಸ, 5 ದಿವಸಕ್ಕೆ ನೀರು ಬಿಡೋಣ, ಬಿಟ್ಟದ ಕಡೆನೇ 2-3 ದಿವಸ ನೀರು ಬಿಡಬಾರ್ದು.